ಗಣತಿಯೋ ದ್ವೇಷಗಣತಿಯೋ ಜಾತಿಗಣತಿ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಹಳೆ ಮೈಸೂರು ಜಿಲ್ಲೆಗಳಲ್ಲಿರುವಂತಹ ಒಕ್ಕಲಿಗರ ಸಂಖ್ಯೆ ಎಷ್ಟು ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯಲ್ಲಿ. ಇದೇನು ಜಾತಿಗಣತಿನ ಅಥವಾ ದ್ವೇಷದ ಗಣತಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಮತ್ತು ಪ್ರಶ್ನೆಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಹಳೆ ಮೈಸೂರು ಜಿಲ್ಲೆಗಳಲ್ಲಿ ಒಕ್ಕಲಿಗರ ಸಂಖ್ಯೆ ಎಷ್ಟಿದೆ ಗೊತ್ತಾ? ಆ ವರದಿಯದ್ದು ಎನ್ನಲಾದ ಅಂಕಿಅಂಶ ಎಲ್ಲೆಡೆ ತೇಲಾಡ್ತಾ ಇದೆ. ಯಾವುದೋ ಅಜ್ಞಾತ ಕೈ ಅದನ್ನು ವ್ಯವಸ್ಥಿತವಾಗಿ ತೇಲಿಬಿಟ್ಟಿದೆ. ಒಕ್ಕಲಿಗ ಸಮಾಜಕ್ಕೆ ಸೇರಿದ ಅಂಕಿಅಂಶ ಅಷ್ಟೇ ಅಲ್ಲ, ಲಿಂಗಾಯತ ಆಗಿರ್ಬೋದು, ಇನ್ನಿತರ ಸಂಖ್ಯೆ ಕೂಡ ನನಗೆ ಅಚ್ಚರಿಯನ್ನು ಹುಟ್ಟಿಸಿದೆ. ಇದು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಷಡ್ಯಂತ್ರ ಇರಬಹುದಾ? ಇಡೀ ರಾಜ್ಯವು ಜಾತಿ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ ಅಂಥೇಳಿ ಕುಮಾರಸ್ವಾಮಿಯವರು ಆಕ್ರೋಶ ಹೊರಹಾಕಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅವರು ದಿಗ್ಭ್ರಾಂತರಾಗಿದ್ದಾರೆ. ಅಂಕಿಅಂಶಗಳು, ಅದರಲ್ಲೂ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಒಕ್ಕಲಿಗರ ಸಂಖ್ಯೆ ನಿಮಗೆ ಎಷ್ಟಿದೆ ಗೊತ್ತಾ? ರಾಜ್ಯದಲ್ಲಿ ಜಾತಿ ಜ್ವಾಲೆ ಹೊತ್ತಿ ಉರಿತಾ ಇದೆ. ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿಡುವಂಥ ಪ್ರಯತ್ನನ ಇದು. ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆ ಷಡ್ಯಂತ್ರ ಸರ್ಕಾರ ಮಾಡ್ತಾ ಇದೆಯಾ? ಒಕ್ಕಲಿಗರಷ್ಟೇ ಅಲ್ಲ, ಇಲ್ಲಿ ಲಿಂಗಾಯತ ಆಗಿರ್ಬೋದು, ಇನ್ನಿತರೆ ಸಂಖ್ಯೆ ಕೂಡ ನನಗೆ ಅಚ್ಚರಿಯನ್ನು ಹುಟ್ಟಿಸಿದೆ. ಯಾವುದೋ ಒಂದು ಅಜ್ಞಾತ ಕೈ ಅದನ್ನು ವ್ಯವಸ್ಥಿತವಾಗಿ ತೇಲಿಬಿಟ್ಟಿದೆ. ಅಂದರೆ ಅವ್ರ ಪ್ರಕಾರ ಒಕ್ಕಲಿಗರ ಮತ್ತು ಲಿಂಗಾಯತರ ಸಂಖ್ಯೆ ಈಗ ಸರ್ಕಾರ ಏನು ಸರ್ವೆನ ಮಾಡಿಸಿದೆ, ವರದಿಯನ್ನು ಈಗ ಜಾರಿ ಮಾಡ್ತಾ ಇದೆ, ಅದರಲ್ಲಿ ಕೆಲವು ಸೋರಿಕೆ ಆಗಿದೆವಲ್ಲ, ಅಷ್ಟಿಲ್ಲ. ಸರ್ಕಾರದ ಅಂಕಿಅಂಶ ತಪ್ಪು ಅಂಥೇಳಿ. ಅಂದರೆ ಸರ್ಕಾರದ ಉದ್ದೇಶ ಏನಿಲ್ಲಿ? ಜಾತಿಗಳ ಮಧ್ಯೆ ಹೊಡೆದಾಟ ತಂದಿಡೋದಾ? ಹಾಗಾಗಿ ಕುಮಾರಸ್ವಾಮಿಯವರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಜಾತಿ ಗಣತಿಗೆ ಅವಕಾಶ ಮಾಡಿಕೊಡಲಿಲ್ಲ. ಅವ್ರಿಗೆ ಗೊತ್ತಿತ್ತು ಹೀಗೆ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಬರ್ತವೆ, ಸಮುದಾಯಗಳು ಸಿಡಿದೇಳ್ತವೆ ಅಂತೇಳಿ. ಅವರು ಬಹಳ ನಾಜೂಕಾಗಿ ಅದರಿಂದ ಬಚಾವಾದರು.